ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಈಗ ಮೊದಲಿಗೆ ಚೀಕುನ ನೋಡೋಕೆ ಹೋಗ್ತಾ ಇದ್ದೀನಿ. 2 ದಿನ ಆದಮೇಲೆ ರಿಯಾಕ್ಷನ್ ನೋಡೋಣ ಬನ್ನಿ. ನೋಡೋಣ ಚೀಕು ರಿಯಾಕ್ಷನ್. 2 ದಿನ ಆದಮೇಲೆ ಚೀಕು ನಾನು ನೋಡೋಕೆ ಹೋಗ್ತಾಯಿದ್ದೀನಿ. ಸಂಡೇ ಬಿಟ್ಟಿದ್ದು ನಾನು. ಸೊ ಟ್ಯೂಸ್ಡೇ ನೋಡೋಕಿದ್ದೀನಿ. ಅವನೇನು ಆರಾಮಾಗಿ ಅಮ್ಮನ ಜೊತೆ ಆಟ ಆಡಿಕೊಂಡು ಊಟ ಮಾಡ್ಕೊಂಡಿದ್ದ. ಸಡನ್ನಾಗಿ ಶಾಕ್ ಆಗೋದ, ಓ ಬಂದ್ರ ಅನ್ನೋ ಥರ ಚೆನ್ನಾಗಿ ಎಣ್ಣೆ ಹಚ್ಚಿ ಊಟ ಮಾಡಿಸಿ ಸ್ನಾನ ಮಾಡಿಸ್ತಾಯಿದ್ರು. ಸೊ ಸರಿ ಅಂತ ಹೇಳಿ ನೋಡಿ, ಅವನು ಅಲ್ಲೋ ಆದ್ರೂ ನಮ್ಮ ಜೊತೆನೇ ಇರಬೇಕು, ಬರೋದೇ ಇಲ್ಲ ಅಂತಾನೆ. ಸೊ ಅಷ್ಟು ತೀಟೆ ಅಮ್ಮನಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಆದಮೇಲೆ ಚೀಕು ಕರ್ಕೊಬರೋಣ ಅಂತ ಹೋಗಿ ಇನ್ನೇನು ಆಯ್ತಲ್ಲ ಅಂತ ಹೇಳಿ ಅಲ್ಲೇ ಅಮ್ಮ ಮನೆ ಹತ್ರ ಇರೋವಂತಹ ದೇವಸ್ಥಾನಕ್ಕೆ ಹೋದ್ವಿ ನಾವು. ಅಕ್ಕನೂ ಬಂದಿದ್ರಲ್ಲ, ಆಫೀಸಿಂದ ಅಕ್ಕನೂ ಬಂದಿದ್ದರು. ಸರಿ ಅಂತ ಹೇಳ್ಬಿಟ್ಟು ಟೆಂಪಲ್ಗೆ ಹೋದ್ವಿ. ಸೊ ಹಾಗೆ ಅಕ್ಕನೂ ಇದ್ರಲ್ಲ, ಸೊ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಹೊರಟಿದ್ವಿ. ನೋಡಿ, ಇದು ನಾವು ಹೋದಂತಹ ಅಮ್ಮ ಮನೆ ಹತ್ರ ಇರುವಂತಹ ದೇವಿ ರೇಣುಕಾ ಯಲ್ಲಮ್ಮ ದೇವಸ್ಥಾನ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನಿಂಬೆಹಣ್ಣು ಹಾರ ಎಲ್ಲ ಹಾಕಿ ಅರಿಶಿನ ಕುಂಕುಮದಲ್ಲಿ ಕಿರೀಟ ಎಲ್ಲ ಮಾಡಿದರು. ನೋಡಿ, ಅದ್ಭುತವಾಗಿ ಕಾಣ್ತಿದೆ ಅಲ್ಲ. ಸೊ ಹಾಗೆ ಅಲ್ಲೂ ಸಹ ದರ್ಶನ ಮುಗಿಸ್ಕೊಂಡು ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು ಎಲ್ಲರಿಗೂ ಸಹ. ಆ ಪ್ರಸಾದನ ಸ್ವಲ್ಪ ತೊಗೊಂಡು ವೇಸ್ಟ್ ಮಾಡಬಾರ್ದಲ್ವ, ಎಷ್ಟು ಬೇಕಷ್ಟೇ ತೊಗೊಳ್ಬೇಕು. ಅದಕ್ಕೋಸ್ಕರ ಅಕ್ಕ ಸ್ವಲ್ಪ ತೊಗೊಂಡ್ರು, ಅದರಲ್ಲೇ ನಾವು ಎಲ್ಲ ಶೇರ್ ಮಾಡ್ಕೊಂಡ್ವಿ. ಸೊ ನೋಡಿ, ರೇಣುಕಾ ಯಲ್ಲಮ್ಮ ದೇವಸ್ಥಾನ. ನವರಾತ್ರಿಲಿ ದೇವಸ್ಥಾನಗಳಿಗೆ ಹೋಗೋದೇ ತುಂಬ ಖುಷಿ ಅಂತಲೇ ಹೇಳ್ಬೋದು. ಸೊ ಅದೇ ರೀತಿ ಅಲ್ಲಿಂದ ಮತ್ತೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಅಲ್ಲೇ ಪಕ್ಕ, ದೂರ ಅಂತೂ ಇಲ್ಲ. ನೋಡಿ ರಸ್ತೆಗಳಿಗೆ ಹೇಗೆ ಹಬ್ಬ ದಸರದ ವಾತಾವರಣ ಇಲ್ಲೇ ಇದೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು. ಸೊ ಮತ್ತೊಂದು ದೇವಸ್ಥಾನಕ್ಕೆ ಬಂದಾಗ ಅಲ್ಲೇ ಪಕ್ಕದಲ್ಲೂ ಸಹ ಅದೇ ದೇವಸ್ಥಾನ, ಅಲ್ಲೂ ಸಹ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡಿ, ವಾಸವಿ ಅಲಂಕಾರ ಅಂತೆ, ತುಂಬ ಚೆನ್ನಾಗಿ ಮಾಡಿದರು ವಾಸವಿ ಅಲಂಕಾರ. ನಾವು ಹೋಗೋ ಸಮಯದಲ್ಲೇ ಮಹಾಮಂಗಳಾರತಿ ನಡೀತಿತ್ತು. ಸೊ ಮಂಗಳಾರತಿನೂ ಸಹ ನೋಡಿಕೊಂಡು, ಇದು ಅಣ್ಣಮ್ಮ ದೇವಿ, ಅಲ್ಲೇ ದೇವಸ್ಥಾನದಲ್ಲೇ ಕೂರಿಸಿದಂತಹ ಅಣ್ಣಮ್ಮ ದೇವಿ. ಸುಮ್ಮನೆ ಹಾಗೆ ಎಲ್ಲ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಒಂದು ಮೆಮೊರಿಯಾಗಿ ಇರುತ್ತಲ್ವ. ಸೊ ಇದು ಲಿಂಗ ತುಂಬ ಚೆನ್ನಾಗಿ ಈ ಒಂದು ಸಮಯದಲ್ಲಿ ಎಲ್ಲ ದೇವಸ್ಥಾನದಲ್ಲೂ ಸಹ ಅಲಂಕಾರ ತುಂಬ ಚೆನ್ನಾಗಿ ಮಾಡಿರ್ತಾರೆ. ನೋಡಿ, ಅಲಂಕಾರದ ಜೊತೆ ಈ ಥರ ಲೈಟಿಂಗ್ಸ್ ಎಲ್ಲ ಬಿಟ್ಟಿರ್ತಾರಲ್ಲ, ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ದೇವಸ್ಥಾನಗಳಿಗೆ ಈ ಥರ ಹೂವಿನ ತೋಮಾಲೆಗಳೆಲ್ಲ ಹಾಕಿ ದೇವಸ್ಥಾನನೇ ಅಲಂಕಾರ ಮಾಡಿರ್ತಾರೆ. ಆರ್ಟಿಫಿಷಿಯಲ್ಗಿಂತ ಈ ರೀತಿ ನ್ಯಾಚುರಲ್ ಆಗಿರೋವಂಥ ಹೂವುಗಳು ಎಲ್ಲ ಹಾಕಿ ಮಾಡಿದ್ರೆ ಹಬ್ಬದ ಸಮಯದಲ್ಲಿ ತುಂಬಾ ಖುಷಿಯಾಗುತ್ತೆ ಅಲ್ವಾ ನೋಡೋಕ್ಕೆ. ಸೊ ಜನ ಅಂತೂ ತುಂಬ ಇದ್ದರು. ಆಗಲೇ ಇನ್ನೂ ಸಂಜೆ ಆದ್ರೂ ಅಷ್ಟು ಜನ ಇದ್ದರು, ಸಿಕ್ಕಾಪಟ್ಟೆ ಜನ ಇದ್ದರು ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಆದಮೇಲೆ ಕೊನೆಗೆ ಅಲ್ಲೇ ಮಾತಾಡಿಕೊಂಡು ಆ ದೇವಸ್ಥಾನ ನೋಡ್ಕೊಂಡು ಕೂತಿದ್ವಿ, ನಾನು ಅಕ್ಕ ಇಬ್ಬರು ಮಾತಾಡಿಕೊಂಡು. ಸೊ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ಅಲ್ಲೇ ಸಾಕಷ್ಟು ಫಂಕ್ಷನ್ಸ್ಗಳು ನಡೆಯುತ್ತೆ. ಪ್ರತಿಯೊಂದು ದೇವಸ್ಥಾನದಲ್ಲೂ ಸಹ ಭರತನಾಟ್ಯ ಆಗಿರ್ಬೋದು, ಏನಾದರೂ ಒಂದು ಹಮ್ಮಿಕೊಂಡಿರ್ತಾರೆ ಈ ಒಂದು ನವರಾತ್ರಿ ಸಮಯದಲ್ಲಿ. ನೀವು ಸಹ ಸಮಯ ಸಿಕ್ಕಲ್ಲಿ ಫ್ರೀ ಇದ್ದಲ್ಲಿ ನೀವು ಸಹ ಮನೆ ಹತ್ರ ಇರುವಂತಹ ದೇವಸ್ಥಾನಗಳಿಗೆ ಭೇಟಿ ನೀಡಿ. ಈ ಒಂದು ನವರಾತ್ರಿ ದಿನ ನಿಮಗೂ ಸಹ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳೋಣ. ಸೊ ಫಸ್ಟ್ ಡೇ ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ, ನೋಡಿಲ್ಲ ಅಂದವರು ಹೋಗಿ ಪ್ರೀವಿಯಸ್ ವಿಡಿಯೋನೂ ಸಹ ನೋಡ್ಕೊಂಡು ಬನ್ನಿ. ಇದು ಸೆಕೆಂಡ್ ಡೇ. ಸೊ ಸೆಕೆಂಡ್ ಡೇನೂ ಸಹ ನಾವು ದೇವಸ್ಥಾನಕ್ಕೆ ಹೋಗಿ ಅಕ್ಕನೂ ಸಿಕ್ಕಿದ್ದು, ಇನ್ನೊಂದು ಥರ ಖುಷಿ ಆಯಿತು. ಸೊ ಫಸ್ಟ್ ಡೇ ನಾನು ಉಲ್ಲಾಸ್ ಇಬ್ಬರೇ ಹೋಗಿದ್ವಿ. ಸೊ ಸೆಕೆಂಡ್ ಡೇ ನಾನು ಅಕ್ಕ ಮತ್ತು ಉಲ್ಲಾಸು ಹೋಗಿ ಬಂದಂಗೆ ಆಯಿತು. ಸೊ ನೋಡೋಣ, ಇವತ್ತು ಮತ್ತೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ಹೋದರೆ ಖಂಡಿತವಾಗ್ಲೂ ವೀಡಿಯೋನ ನಾನು ಶೂಟ್ ಮಾಡ್ಕೋತೀನಿ. ನೋಡಿ, ಇದೆಲ್ಲ ಭರತನಾಟ್ಯ ನೋಡೋಕ್ಕೆ ಅಲ್ಲಿ ಚೇರ್ಗಳು ಹಾಕಿ ಜನನೂ ಸಹ ಆಲ್ಮೋಸ್ಟು ಕೂತಿದ್ರು. ನಮಗೆ ಅಷ್ಟು ಸಮಯ ಇರಲಿಲ್ಲ ಭರತನಾಟ್ಯ ನೋಡೋಷ್ಟು, ಯಾಕಂದರೆ ಚೀಕು ಇನ್ನೂ ಚಿಕ್ಕವನಲ್ವ, ಕೂತ್ಕೊಂಡು ನೋಡೋಷ್ಟು ಸಮಯ ಇರಲಿಲ್ಲ. ಹಾಗೆ ನಾನು ಅಕ್ಕ ಒಂದು ಫೋಟೋನ ತೊಗೊಂಡು ಕೊನೆಗೆ ಮನೆಗೆ ಬಂದ್ವಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಉಲ್ಲಾಸ್ ನಾವು ನಡೆಯೋದನ್ನು ಸಹ ಹಾಗೆ ಒಂದು ವೀಡಿಯೋ ಮಾಡ್ತಾಯಿದ್ದ. ಸೊ ನೋಡಿ, ನಾವು ಬರೋ ಅಷ್ಟರಲ್ಲಿ ಚೀಕು ಅಲ್ಲೂ ತರಲೆ ಮಾಡ್ಕೊಂಡು ಕೂತಿದ್ದ ಅಂತಲೇ ಹೇಳ್ಬೋದು. ಹಾಯ್, ಎಲ್ಲೋಗಿದ್ದೆ ನೀನು? ಎಲ್ಲೋಗಿದ್ದು? ಎಲ್ಲೋಗಿದ್ದೆ? ಅಮ್ಮ ಮನೆಗೆ ಹೋಗಿದ್ದ. ಈಗ ಎಲ್ಲೋಗ್ತಿದ್ಯಾ? ಆಫೀಸಾ? ಹಾಯ್ ಮಾಡಿ ಎಲ್ಲರಿಗೂ. ಹಾಯ್ ಗಾಯ್ಸ್ ಅನ್ನ.
ಹಾಗೆ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಅಮ್ಮ ಮನೆಯಿಂದ ನಮ್ಮ ಮನೆಗೆ ಹೊರಟ್ವಿ. ನಮ್ಮ ಮನೆಗೆ ಹೋಗೋ ದಾರಿಲಿ ನಮ್ಮ ಏರಿಯಾನೇ ಫುಲ್ಲು ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು. ಮಿನಿ ದಸರಾ ಅಂತಲೇ ಹೇಳ್ಬೋದು. ಈ ಒಂದು ಪಾಳ್ಯದಲ್ಲಿ ನಡೆಯುತ್ತೆ. ಸೊ ನೋಡಿ, ಎಲ್ಲ ಕಡೆ ಲೈಟಿಂಗ್ಸ್ ಆಗಿರ್ಬೋದು, ಹಾಗೆ ಅಲ್ಲಿರುವಂತಹ ಶೋಗಳು ಪ್ರತಿಯೊಂದೂ ಸಹ ನಡೆಯುತ್ತೆ. ಅಕ್ಕಪಕ್ಕ ನೋಡಿ ಲೈಟಿಂಗ್ಸ್ ಹೆಂಗೆ ಜೋರು ಅಂತಲೇ ಹೇಳ್ಬೋದು. ನಾನು ಅದೇ ಅನ್ಕೋತೀನಿ, ಬೆಂಗಳೂರೇ ಹೀಗೆ ಇನ್ನು ದಸರಾ, ಮಂಗಳೂರು, ಸಿರ್ಸಿ ಆ ಕಡೆ ಎಲ್ಲ ಇನ್ನೂ ತುಂಬ ಜೋರಾಗಿ ಮಾಡ್ತಾರೆ, ಆ ಕಡೆ ಇನ್ನೂ ಹೇಗಿರುತ್ತೆ ಅಂತ. ಸೊ ನೋಡಿ, ಎಲ್ಲ ಆಟ ಸಾಮಾನು. ಈ ಬಲೂನ್ ನೋಡಂತೂ, ಆ ಬಲೂನು, ಆ ಕ್ಯಾಪ್ ಎಲ್ಲ ನೋಡಿ ಚಿಕ್ಕು ನನಗೆ ಅಂದಿದ್ದೆ, ಯಾಕಾದರೂ ಈ ಕಡೆ ಬಂದವು ಅಂತ ಅನ್ನಿಸ್ಬಿಡ್ತು. ಸೊ ಆ ರೀತಿ ಚೀಕು ಗಲಾಟೆ ಮಾಡ್ತಾಯಿದ್ದೆ. ಆ ಬಾಲ್ ಕೊಡಿಸೋವರೆಗೂ ಬಿಟ್ಟಿಲ್ಲ. ಕೊನೆಗೆ ತೊಗೊಂಡು ಇಲ್ಲ ಬಿಡಿ, ನಾವು ಹಾಗೆ ವಾಪಸ್ ಬಂದ್ವಿ. ಯಾಕಂದರೆ ನಿಲ್ಲಿಸಿದ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ. ಸೊ ಆ ಥರ ನಿಲ್ಲಿಸಿ ತೊಗೊಳಕ್ಕೂ ಆಗಿಲ್ಲ. ಸುಮ್ಮನೆ ಅದು ಶೂಟ್ ಮಾಡೋಕ್ಕೇ ಇಷ್ಟು ಸಮಯ ತಗೋತು ಅಂತಲೇ ಹೇಳ್ಬೋದು. ಸೊ ನೀವು ಸಹ ನವರಾತ್ರಿಲಿ ಆದಷ್ಟು ದೇವಸ್ಥಾನಗಳಿಗೆ ಭೇಟಿ ನೀಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡೋಕ್ಕೆ ಪ್ರಯತ್ನ ಪಡಿ. ಹಾಗೆ ಪ್ರತಿಯೊಬ್ಬರೂ ಸಹ ಲೈಕು ಕಮೆಂಟು ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಪುಟ್ಟ ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಸೊ ದೇವಸ್ಥಾನಕ್ಕೂ ಹೋದಂಗೆ ಆಯಿತು, ಚೀಕೂ ಕರ್ಕೊಂಡು ಬಂದಂಗೆ ಆಯಿತು. ಸೊ ಎರಡೂ ಸಹ ಮುಗೀತು ಒಂದೇ ದಿನದಲ್ಲಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಮುಂದಿನ ಮಾಡ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್. ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು.